48 ಗಂಟೆಗಳ ಡೆಡ್ಲೈನ್. ಇರಾನ್ ಸರ್ವನಾಶ ಫಿಕ್ಸ್. ಇರಾನ್ಗೆ 48 ಗಂಟೆಗಳ ಡೆಡ್ಲೈನ್ ಕೊಟ್ಟ ಅಮೆರಿಕ. 48 ಗಂಟೆಗಳ ಡೆಡ್ಲೈನ್. ಇರಾನ್ ಸರ್ವನಾಶ ಫಿಕ್ಸ್. ಇರಾನ್ಗೆ 48 ಗಂಟೆಗಳ ಡೆಡ್ಲೈನ್ ಕೊಟ್ಟ ಅಮೆರಿಕ. ಹಾರ್ಮುಜ್ ತೆಗೆಯದಿದ್ರೆ ವಿದ್ಯುತ್ ಸ್ಥಾವರಗಳನ್ನು ಧ್ವಂಸ ಮಾಡ್ತೀವಿ. ತೈಲ ಹಡಗುಗಳು ಬೇಷರತ್ ಓಡಾಟಕ್ಕೆ ಬಿಡಬೇಕು. 48 ಗಂಟೆ ಒಳಗೆ ಹಾರ್ಮುಜ್ ತೆಗೆಯದಿದ್ರೆ ಅತಿ ದೊಡ್ಡ ದಾಳಿಯಾಗತ್ತೆ. ಬೆದರಿಕೆ ಕಂಡೀಷನ್ಗಳು ಇಲ್ಲದೆ ಹಾರ್ಮುಜ್ ಅನ್ನ ತೆಗೆಯಿರಿ. ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ತೆಗೆಯದಿದ್ದರೆ ದಾಳಿ ಮಾಡ್ತೀವಿ. ಇರಾನ್ನ ಎಲ್ಲ ವಿದ್ಯುತ್ ಸ್ಥಾವರಗಳನ್ನು ನಾಶಪಡಿಸುತ್ತೆ ಅಮೆರಿಕ. ಅಂತಿಮ ಎಚ್ಚರಿಕೆ ಕೊಟ್ಟಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್. ಅಮೆರಿಕ ಮಾತ್ರವಲ್ಲ, ಯುಎಇ, ಯುಕೆ, ಫ್ರಾನ್ಸ್, ಜರ್ಮನಿ, ಕೆನಡಾ, ಜಪಾನ್ ಸೇರಿದಂತೆ 22 ದೇಶಗಳಿಂದ ಇರಾನ್ಗೆ ಎಚ್ಚರಿಕೆ ಬಂದಿದೆ. ತಕ್ಷಣವೇ ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿಯನ್ನ ನಿಲ್ಲಿಸಬೇಕು. ಅಟ್ಯಾಕ್ ನಿಲ್ಲಿಸುವಂತೆ 22 ರಾಷ್ಟ್ರಗಳಿಂದ ವಾರ್ನಿಂಗ್ ಬಂದಿದೆ ಇರಾನ್ಗೆ. 48 ಗಂಟೆಗಳ ಡೆಡ್ ಲೈನ್ ಇದು. ಇರಾನ್ ಸರ್ವನಾಶ ಫಿಕ್ಸ್. ಇಲ್ಲ ಅಂದ್ರೆ ಯಾವುದೇ ಬೇಷರತ್ತಿಲ್ಲದೆ, ಕಂಡೀಷನ್ ಇಲ್ಲದೆ ಹಾರ್ಮುಜ್ನ ಓಪನ್ ಮಾಡಿ. ಹಾರ್ಮುಜ್ ಜಲಸಂಧಿಯನ್ನ ಇನ್ನು ವಿದ್ಯುತ್ ಸ್ಥಾವರಗಳು ಧ್ವಂಸವಾಗುತ್ತೆ. ಹಾರ್ಮುಜ್ ತೆಗೆಯದಿದ್ರೆ ತೈಲ ಹಡಗುಗಳು ಬೇಷರತ್ತಾಗಿ ಓಡಾಟಕ್ಕೆ ಬಿಡಿ. 48 ಗಂಟೆ ಹಾರ್ಮುಜ್ ತೆಗೆಯದಿದ್ರೆ ಅತಿ ದೊಡ್ಡ ದಾಳಿಯನ್ನ ಮಾಡ್ತೀವಿ. 48 ಗಂಟೆಗಳ ವಾರ್ನಿಂಗ್ ಇದು. ಬೆದರಿಕೆ ಕಂಡೀಷನ್ಗಳು ಯಾವುದೇ ಇಲ್ಲದೆ ಹಾರ್ಮುಜ್ನ ತೆಗೆಯಬೇಕು. ಜಲಸಂಧಿಯನ್ನ ಸಂಪೂರ್ಣವಾಗಿ ತೆರೆಯದಿದ್ರೆ ಇರಾನ್ನ ಎಲ್ಲಾ ವಿದ್ಯುತ್ ಸ್ಥಾವರಗಳನ್ನ ನಾಶಪಡಿಸ್ತೀವಿ. ಅಂತಿಮ ಎಚ್ಚರಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಮಾತ್ರವಲ್ಲ, ಯುಎಇ, ಯುಕೆ, ಫ್ರಾನ್ಸ್, ಜರ್ಮನಿ, ಕೆನಡಾ, ಜಪಾನ್ ಸೇರಿದಂತೆ 22 ದೇಶಗಳಿಂದ ಎಚ್ಚರಿಕೆ ಬಂದಿದೆ ಇರಾನ್ಗೆ. ಜಗತ್ತಿನಲ್ಲಿ ಭಾರಿ ದೊಡ್ಡ ತೈಲ ಬಿಕ್ಕಟ್ಟು ಉಂಟಾಗ್ತಿರುವಂತಹ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿ ಈಗ ಕೇಂದ್ರ ಬಿಂದು ಆಗಿದೆ. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು, ಕಚ್ಚಾ ತೈಲದ ಶಿಪ್ಗಳು ಓಡಾಡುವಂತಹ ಸಂದರ್ಭವಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಮಗೆ ಕಾಯೋಕ್ಕಾಗಲ್ಲ. 48 ಗಂಟೆಗಳ ಡೆಡ್ ಲೈನ್ ಇದು. ಕಡೆಯ ವಾರ್ನಿಂಗ್. ತೆಗೆಯಲೇಬೇಕು. ಯಾವುದೇ ಕಂಡೀಷನ್ಸ್ ಇಲ್ಲ, ಯಾವುದೇ ಬೇಷರತ್ತಿಲ್ಲ, ಯಾವುದೇ ಷರತ್ತುಗಳನ್ನ ಹಾಕದೆ ಹಡಗುಗಳ ಓಡಾಟಕ್ಕೆ ಬಿಡಬೇಕು ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. 48 ಗಂಟೆಗಳ ಕಾಲ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತೆಗಿಬೇಕು. ಇಲ್ಲ ಅಂದ್ರೆ ವಿದ್ಯುತ್ ಸ್ಥಾವರಗಳನ್ನ ಧ್ವಂಸ ಮಾಡ್ತೀವಿ. ಎಲ್ಲಾ ವಿದ್ಯುತ್ ಸ್ಥಾವರಗಳು ಧ್ವಂಸವಾಗುತ್ತೆ ಅಂತ ಅಂತಿಮವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಲ್ಲದೆ ಬೇರೆ ರಾಷ್ಟ್ರಗಳು ಕೂಡ ಈಗ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾವೆ. 22 ದೇಶಗಳಿಂದ ಇರಾನ್ಗೆ ಎಚ್ಚರಿಕೆ ಬಂದಿದೆ. ಕೆನಡಾ, ಜಪಾನ್, ಯುಎಇ, ಯುಕೆ, ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳು ವಾರ್ನಿಂಗ್ ಮಾಡಿದ್ದಾವೆ. ಅಟ್ಯಾಕ್ ನಿಲ್ಲಿಸಬೇಕು, ಹಾರ್ಮುಜ್ನ ಓಪನ್ ಮಾಡಬೇಕು. 48 ಗಂಟೆಗಳ ಡೆಡ್ ಲೈನ್. ಇರಾನ್ ಸರ್ವನಾಶ ಫಿಕ್ಸ್. ಇಲ್ಲ ಅಂದ್ರೆ ಅನ್ನುವಂಥ ವಾರ್ನಿಂಗ್ ಅನ್ನ ಈಗ ಟ್ರಂಪ್ ಕೊಟ್ಟಿದ್ದಾರೆ. ಯುದ್ಧದ ಭೀಕರತೆ ಬಹಳ ಘೋರವಾಗಿದೆ. ಯಾಕೆಂದ್ರೆ ಇರಾನ್ ಯಾವ ಕಾರಣಕ್ಕೂ ಕೂಡ ಯುದ್ಧವನ್ನ ನಿಲ್ಲಿಸುವಂತ ಹಂತ ಇಲ್ಲ. ಜೊತೆಗೆ ಇರಾನ್ ಮೇಲಿಂದ ಮೇಲೆ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಯಾವುದೇ ದೇಶಗಳು ಏನೇ ಹೇಳಿದ್ರು ಕೂಡ ಕೇರ್ ಮಾಡ್ತಿಲ್ಲ. ಈ ಕಡೆ ಡೊನಾಲ್ಡ್ ಟ್ರಂಪ್ ಕೂಡ ಇದು ನಿಮಗೆ ಕಡೆಯ ಎಚ್ಚರಿಕೆ. ಬೆದರಿಕೆ ಕಂಡೀಷನ್ಗಳು ಬೇಷರತ್ತು ಯಾವುದೂ ಇಲ್ಲದೆ 48 ಗಂಟೆಗಳ ಕಾಲ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ಹಾರ್ಮುಜ್ ಓಪನ್ ಮಾಡಬೇಕು. ಹಾರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿ ಎಲ್ಲಾ ಹಡಗುಗಳು ಓಡಾಡಕ್ಕೆ ಬಿಡಬೇಕು ಅನ್ನುವಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಟ್ರಂಪ್ ಜೊತೆಗೆ ಇನ್ನೂ 22 ದೇಶಗಳು ವಾರ್ನಿಂಗ್ ಮಾಡಿರುವಂಥದ್ದು. ಕೆನಡಾ, ಯುಕೆ, ಜಪಾನ್, ಯುಎಇ ಸೇರಿದಂತೆ 22 ದೇಶಗಳಿಂದ ಈಗ ಇರಾನ್ಗೆ ಎಚ್ಚರಿಕೆ ಬಂದಿದೆ. ಡ್ರೋನ್, ಕ್ಷಿಪಣಿ ದಾಳಿಯನ್ನ ನಿಲ್ಲಿಸಬೇಕು, ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಈಗ ಇರಾನ್ಗೆ ಎಚ್ಚರಿಕೆ ಬಂದಿದೆ.